ಈಗ ಯೂನಿಲ್ಯಾಟ್ರಲ್ ಮತ್ತು ಬೈಲ್ಯಾಟ್ರಲ್ ಬಗ್ಗೆ ನೋಡೋಣ. ಎಕ್ಸ್ ಆಫ್ ಎನ್ ಈಸ್ ಈಕ್ವಲ್ ಟು ಯೂನಿಲ್ಯಾಟ್ರಲ್ ಆಫ್ ಝೆಡ್ ಟಿ ಆರ್ ಇನ್ವರ್ಸ್ ಯೂನಿಲ್ಯಾಟ್ರಲ್ ಆಫ್ ಝೆಡ್ ಟಿ. ಸಮ್ಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 0 to ಇನ್ಫಿನಿಟಿ. ಸೊ 0 to ಇನ್ಫಿನಿಟಿ ಇರೋದ್ರಿಂದ ಇದು ಯೂನಿಲ್ಯಾಟ್ರಲ್, ಅಂದರೆ ನೆಗೆಟಿವ್ ಸೈಡ್ ಹೋಗ್ತಾ ಇಲ್ಲ, 0ಇಂದ ಪಾಸಿಟಿವ್ ಸೈಡ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮರ್. ಅದೇ ಥರ ಬೈಲ್ಯಾಟ್ರಲ್ ಏನು, ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎನ್ ಈಸ್ ಈಕ್ವಲ್ ಟು n+2 ಆದ್ರೂ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಸಿಗ್ನಲ್ಸ್ ಎರಡೂ ಇದೆ. ಅಂದರೆ -2 ಇಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಸಿಗ್ನಲ್ ಫ್ರಮ್ ದ ಬ್ಯಾಕ್ವರ್ಡ್ಸ್, ಹಿಂದೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ -2 ಇಂದ ಸ್ಟಾರ್ಟ್ ಆಗುತ್ತೆ ಸಿಗ್ನಲ್ಸ್, ಡಿಸ್ಕ್ರೀಟ್ ಸಿಗ್ನಲ್ಸ್, ಆ್ಯಂಡ್ ದೆನ್ ಇದು ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಬೈಲ್ಯಾಟ್ರಲ್ ಸಿಗ್ನಲ್ಸ್, ಬೈಲ್ಯಾಟ್ರಲ್ ಝೆಡ್ ಟ್ರಾನ್ಸ್ಫಾರ್ಮರ್. ಪಾಸಿಟಿವ್ ನೆಗೆಟಿವ್ ಎರಡೂ ಕಾಣಿಸುತ್ತೆ ಅಂತ. ಸೊ ಇದ್ರ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಜಸ್ಟ್ UN ಎಕ್ಸ್ ಆಫ್ ಎನ್ ಈಸ್ ಈಕ್ವಲ್ ಟು UN+2 UN-2, ಬಟ್ ಸಮ್ಮೇಷನ್ ಈಸ್ ಈಕ್ವಲ್ ಟು n ಈಸ್ ಈಕ್ವಲ್ ಟು 0 to ಇನ್ಫಿನಿಟಿ. ಇದೇನು n ಈಸ್ ಈಕ್ವಲ್ ಟು -2 to ಇನ್ಫಿನಿಟಿ ಬೈಲ್ಯಾಟ್ರಲ್ ಆಗಿರೋದ್ರಿಂದ, ಇದು n ಈಸ್ ಈಕ್ವಲ್ ಟು +2 to ಇನ್ಫಿನಿಟಿ. ಫಾರ್ಮುಲಾ ಏನೋ ಸೇಮು, ಬೈಲ್ಯಾಟ್ರಲ್ ಆಗಿರೋದ್ರಿಂದ n ಈಸ್ ಈಕ್ವಲ್ ಟು 2, n ಈಸ್ ಈಕ್ವಲ್ ಟು -2 ಎರಡು ಬರುತ್ತೆ. ಇದರಲ್ಲಿ ಜಸ್ಟ್ n ಈಸ್ ಈಕ್ವಲ್ ಟು 0 to ಇನ್ಫಿನಿಟಿ, ಬಟ್ ಈ ಸಿಗ್ನಲ್ಸ್ ಮಾತ್ರ ವೇರಿ ಆಗುತ್ತೆ.